ಇನ್ನು ಮೊದಲ ದಿನವೇ ರಣರಂಗವಾಗಿದ್ದ ಸಂಸತ್ ಅಧಿವೇಶನ. ಇಂದು ಕೂಡ ಸಂಸತ್ ಕಲಾಪದಲ್ಲಿ ಹಾಗಾದ್ರೆ ಗಲಾಟೆ ಗದ್ದಲ ಆಗುತ್ತಾ? ಅಧಿವೇಶನದಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಇದೆ. ಅಯೋಧ್ಯೆ ರಾಮ ಮಂದಿರದಲ್ಲಿನ ದೇಣಿಗೆ ಕಳ್ಳತನದ ಆರೋಪ ಆಗಿರಬಹುದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಚರ್ಚೆ ಶುರುವಾಯಿತು. ಆದರೆ ಸಂಸತ್ನಲ್ಲಿ ಗಲಾಟೆಯಿಂದ ಕಲಾಪವನ್ನ ಸ್ಪೀಕರ್ ಮುಂದೂಡಿದರು. ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಇದೆ. ನಿನ್ನೆ ನಡೀಬೇಕಾಗಿತ್ತು, ಆದರೆ ಗದ್ದಲ ಕೋಲಾಹಲ ಉಂಟಾಗಿರೋದ್ರಿಂದ ಅಗೇನ್ ಇವತ್ತು ಆಗಬಹುದು ಅನ್ನುವಂಥ ಸಾಧ್ಯತೆಗಳು ಇದೆ. ಇನ್ನು ಸಂಸತ್ ಭವನದ ಸುತ್ತ ಪೊಲೀಸರ ಭದ್ರಕೋಟೆ ಕೂಡ ನಿಯೋಜನೆಗೊಂಡಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ, ಜನನ ಹಾಗೂ ಮರಣ ನೋಂದಣಿ ತಿದ್ದುಪಡಿ ಮಸೂದೆ, ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ, ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ, ಹಲವು ಮಸೂದೆಗಳನ್ನು ಮಂಡಿಸುವುದಕ್ಕೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಆಗಸ್ಟ್ 13ರ ತನಕ ಈ ಒಂದು ಸಂಸತ್ ಮುಂಗಾರು ಅಧಿವೇಶನ ನಡೆಯುತ್ತೆ. ಈ ಒಂದು ಅಧಿವೇಶನದಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಇದೆ. ಈ ಆಗಸ್ಟ್ 13ರ ತನಕ ಏನು ನಡೆಯುತ್ತೆ ಮುಂಗಾರು ಅಧಿವೇಶನ, ಆ ಅಧಿವೇಶನದಲ್ಲಿ ಸರ್ಕಾರದ ಶಾಸನಾತ್ಮಕ ಕಾರ್ಯಸೂಚಿ ಹಾಗೂ ಪ್ರತಿಪಕ್ಷಗಳ ಪ್ರತಿಭಟನೆಗಳು ಮುಖಾಮುಖಿಯಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಒಟ್ಟಿನಲ್ಲಿ ಇವತ್ತಿನ ಒಂದು ಅಧಿವೇಶನ ಯಾವ ರೀತಿ, ಕಲಾಪ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಇವತ್ತು ಗದ್ದಲ ಕೋಲಾಹಲ ಆದರೆ ಅಗೇನ್ ಮಧ್ಯಾಹ್ನಕ್ಕೆ ಮುಂದೂಡ್ತಾರೆ. ಮಧ್ಯಾಹ್ನ ಇದೇ ರೀತಿಯ ಮುಂದುವರೆದ್ರೆ ಮತ್ತೆ ನಾಳೆಗೆ ಹೋಗುತ್ತೆ. ವಿಚಾರಗಳು ಯಾವುದು ಹೊರಗೆ ಬರಲ್ಲ, ಚರ್ಚೆಗಳು ನಡೆಯೋದಿಲ್ಲ.